ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇಬ್ಬರು ಮಕ್ಕಳನ್ನ ಕೊಂದು ಪೊಲೀಸರಿಗೆ ಶರಣಾದ ತಂದೆ. ಯಾದಗಿರಿ ಜಿಲ್ಲೆಯ ಗೋಗಿ ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಗಂಡ ಹೆಂಡತಿ ನಡುವೆ ಜಗಳ ಆಗಿ ಮಕ್ಕಳನ್ನ ಕಾಲುವೆಗೆ ಎಸೆದಿದ್ದಾರೆ ಪಾಪಿ ತಂದೆ. ಯಾದಗಿರಿ ಜಿಲ್ಲೆಯ ಗೋಗಿ ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ. ಇಬ್ಬರು ಮಕ್ಕಳನ್ನ ಕೊಂದು ಪೊಲೀಸರಿಗೆ ಶರಣಾಗಿದ್ದಾನೆ ತಂದೆ. ಗಂಡ ಹೆಂಡತಿ ಜಗಳದ ನಡುವೆ ಮಕ್ಕಳನ್ನ ಕಾಲುವೆಗೆ ಎಸೆದಿದ್ದಾನೆ ಪಾಪಿ ತಂದೆ. 3 ಮಕ್ಕಳಲ್ಲಿ ಇಬ್ಬರನ್ನ ಕಾಲುವೆಗೆ ಎಸೆದು ತಂದೆ ಶಾಂತಪ್ಪ ಕೊಲೆ ಮಾಡಿದ್ದಾನೆ. ಸಾನ್ವಿ 9 ವರ್ಷ ಹಾಗೂ ಸೃಜನ್ ಕೇವಲ 2 ವರ್ಷದ ಕಂದಮ್ಮ. ಈ ಇಬ್ಬರು ಮಕ್ಕಳನ್ನ ಜಲಸಮಾಧಿ ಮಾಡಿದ್ದಾನೆ ಸ್ವಂತ ತಂದೆ. ಅಪ್ಪ ನನ್ನನ್ನ ಸಾಯಿಸಬೇಡ ಅಂತ ಅಂಗಲಾಜಿ ಅಪ್ಕೊಂಡಿದೆ ಮತ್ತೊಂದು ಮಗಳು ಸಂಚನ ಕಣ್ಣೀರಿಗೆ ಕರಗಿ ಆಕೆಯನ್ನ ಸಾಯಿಸದೆ ಬಿಟ್ಟಿದ್ದಾನೆ ತಂದೆ. ಇನ್ನು ನಿನ್ನೆ ಆರೋಪಿ ಶಾಂತಪ್ಪ ತನ್ನ ಪತ್ನಿ ಜೊತೆ ಜಗಳ ಮಾಡಿಕೊಂಡಿದ್ದಾನೆ. ನಂತರ ಮಕ್ಕಳನ್ನ ಬೈಕ್ನಲ್ಲಿ ಕರೆದುಕೊಂಡು ಹೋಗಿ ಕಾಲುವೆಗೆ ಎಸೆದಿದ್ದಾನೆ. ಮಕ್ಕಳನ್ನ ಕೊಲೆಗೈದು ನಂತರ ತಾನೇ ಪೊಲೀಸರಿಗೆ ಶರಣಾಗಿದ್ದಾನೆ. ಇನ್ನು ಕಾಲುವೆಯಲ್ಲಿ ಮಕ್ಕಳ ಮೃತದೇಹಕ್ಕಾಗಿ ಪೊಲೀಸರು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ನಿಜಕ್ಕೂ ಈ ಒಂದು ಕತೆ ಕೇಳಿದ್ರೆ ಕರುಳು ಹಿಂಡುತ್ತೆ ಅಂತಾನೆ ಹೇಳ್ಬೋದು. ಎಷ್ಟು ಚಿಕ್ಕ ಮಕ್ಕಳು, ಇನ್ನು ಕೂಡ ಒಂದು 9 ವರ್ಷ ಸಾನ್ವಿ ಅಂತ ಮಗು, ಮತ್ತೊಂದು ಸೃಜನ್ ಅಂತ ಕೇವಲ 2 ವರ್ಷದ ಕಂದಮ್ಮ. ಇಬ್ರು ಮಕ್ಕಳನ್ನ ಸ್ವಂತ ತಂದೆನೇ ಕಾಲುವೆಗೆ ಎಸೆದು ಕೊಲೆ ಮಾಡಿದ್ದಾನೆ. ಗಂಡ ಹೆಂಡತಿ ಜಗಳಕ್ಕೆ ತಾನು ಹೆತ್ತ ಮಕ್ಕಳನ್ನ ಕೊಲೆ ಮಾಡಿದ್ದಾನೆ. ಇನ್ನು 3 ಮಕ್ಕಳು ಆತನಿಗೆ. 3 ಮಕ್ಕಳನ್ನ ಕೂಡ ಕೊಲೆ ಮಾಡೋದಕ್ಕೆ ಅಂತ ಕರ್ಕೊಂಡು ಹೋಗಿದ್ದಾನೆ ಅನ್ಸುತ್ತೆ. ಅಲ್ಲಿ ಮತ್ತೊಂದು ಮಗು ತಂದೆಯನ್ನ ಅಪ್ಕೊಂಡು ಅಪ್ಪ ನನ್ನನ್ನ ಸಾಯಿಸಬೇಡ ಅಂತ ಹೇಳಿ ಬೇಡ್ಕೊಂಡಿದೆ. ಮತ್ತೊಂದು ಮಗು ಸಂಚನ ಅಂತ ಹೇಳಿ. ಅದಾದ್ಮೇಲೆ ಆ ಮಗು ಕಣ್ಣೀರಿಗೆ ಕರಗಿ ಆ ಮಗುವನ್ನ ಸಾಯಿಸದೆ ಬಿಟ್ಟಿದ್ದಾನೆ. ಶಾಂತಪ್ಪ ಅಂತ ಹೇಳಿ ಈತ ಯಾದಗಿರಿ ಜಿಲ್ಲೆಯ ಗೋಗಿ ಗ್ರಾಮದಲ್ಲಿ ನಿವಾಸಿಯಾಗಿದ್ದಾನೆ. ಇನ್ನು ಹೆಂಡತಿ ಜೊತೆ ಜಗಳ ಆಡ್ಕೊಂಡು ಈ ಒಂದು ಕೃತ್ಯ ಎಸಗಿದ್ದಾನೆ. ಇನ್ನು ಮಕ್ಕಳನ್ನ ಕೊಂದ ಮೇಲೆ ಆತನೇ ಸ್ವತಃ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಶರಣಾಗಿದ್ದಾನೆ. ಈ ರೀತಿ ನನ್ನ ಮಕ್ಕಳನ್ನ ಕೊಂದೆ ಅಂತ ಹೇಳಿ ಈಗ ಆತನ ಮೇಲೆ ಶೋಧ ಕಾರ್ಯ ತನಿಖೆ ನಡೆಸ್ತಾ ಇದ್ದಾರೆ. ಹಾಗೆ ಮೃತದೇಹಕ್ಕಾಗಿ ಕಾಲುವೆಯಲ್ಲಿ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಜಿಲ್ಲೆಯ ಗೋಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಗಂಗನಾಳ ಅಂತೇಳಿ ಹಳ್ಳಿ ಬರುತ್ತೆ. ಸೊ ಅಲ್ಲಿ ಶಾಂತಪ್ಪ ಅಂತೇಳಿ ತಂದೆ ಅವರು 3 ಜನ ಮಕ್ಕಳನ್ನ ಮಧ್ಯಾಹ್ನ ಸುಮಾರು 2:15-2:00ವರೆಗೆ ಕರ್ಕೊಂಡು ಓಡ್ತಾರೆ. 3 ಜನ ಮಕ್ಕಳು, ಒಬ್ಬರು ಸಾನ್ವಿ ಅಂತ 4ನೇ ಕ್ಲಾಸ್ ಓದ್ತಾ ಇರ್ತಾರೆ, 9 ವರ್ಷದವರು. ಮತ್ತು 2ನೇವರು ಸಂಜನಾ ಅಂತೇಳಿ ಇವರಿಗೆ ಅವರು 6 ವರ್ಷದವರು, ಫಸ್ಟ್ ಸ್ಟ್ಯಾಂಡರ್ಡ್ ಕಲಿತಾ ಇರ್ತಾರೆ. ಇನ್ನೊಬ್ರು ಸೃಜನ್ ಅಂತೇಳಿ ಹುಡುಗ 2.5 ವರ್ಷ ಮಗು. ಸೊ ಈ 3 ಜನನ ಬೈಕಲ್ಲಿ ಕರ್ಕೊಂಡು ಹೋಗಿ ನಂತರ ಅವರು ನಮ್ಮ ಕ್ಯಾನಲ್ ಹತ್ರ ಹೋಗಿ ಇಬ್ಬರು ಮಕ್ಕಳನ್ನ ಕ್ಯಾನಲ್ಗೆ ತಳ್ಳಿಬಿಟ್ಟು ಆ 3ನೇ ಮಗುನ ಇಟ್ಕೊಂಡು ಯಾದಗಿರಿಗೆ ಬರ್ತಾರೆ. ಯಾದಗಿರಿಗೆ ಬಂದು ಅವರು 112ಗೆ ಕಾಲ್ ಮಾಡಿ ನಾನೇ ನನ್ನ ಮಕ್ಕಳನ್ನ ಕ್ಯಾನಲ್ನಲ್ಲಿ ತಳ್ಳಿದ್ದಾರೆ ಅಂತ ಅವರು ಮಾಹಿತಿ ಕೊಡ್ತಾರೆ. ನಾವು ಅವ್ರನ್ನ ಕೂಡಲೇ ಇಲ್ಲಿಂದ ಕಳಿಸಿ ಬೀಗುಡಿಗೆ ಮತ್ತು ಕ್ಯಾನಲ್ ಹತ್ರ ರಾತ್ರಿ ಚೆಕ್ ಮಾಡಲಾಗಿ ಅದು ರಾತ್ರಿ ಸಮಯ ಇರೋದ್ರಿಂದ ನಾವು ಫೈರ್ ಅವರು ಹುಡುಕ್ಲಿಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಬೆಳಿಗ್ಗೆ ಸುಮಾರು 6 ಗಂಟೆಯಿಂದ ನಮ್ಮ ಫೈರ್ ಟೀಮ್ನವರು ಆ ಕ್ಯಾನಲ್ಗಳಲ್ಲಿ ಈ 2 ಮಕ್ಕಳು ಏನಿದು ಸಾನ್ವಿ ಮತ್ತು ಸೃಜನ್, ಒಂದು ಹೆಣ್ಮಗು 9 ವರ್ಷದ್ದು ಸಾನ್ವಿ ಮತ್ತು 2.5 ವರ್ಷದ್ದು ಮಗು ಸೃಜನ್ ಅಂತೇಳಿ, ಇವರಿಬ್ಬರು